ಉತ್ತರ ಪ್ರದೇಶದ ಮಹಾಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾಲೆಗಳನ್ನು ಮಾರುತ್ತಾ ಜೀವನ ನಡೆಸುತ್ತಾ ವೈರಲ್ ಆದಂತಹ ಅಪ್ರತಿಮ ಸುಂದರಿ ಮೋನಾಲಿಸಾ ಬಗ್ಗೆ ಒಂದು ಮಾಹಿತಿಯನ್ನು ನಿಮಗೆ ಹೇಳ್ತಾ ಇದ್ದೀನಿ. ಅದನ್ನು ಹೇಳೋಕ್ಕೂ ಮುಂಚೆ ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬನ್ನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬನ್ನಿ, ಮುಂದೇನಾಗಿದೆ ಹೇಳ್ತೀನಿ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ಜಾತ್ರೆ, ಭಾರತದಲ್ಲಿಯೇ ದೊಡ್ಡ ಮಹಾಕುಂಭಮೇಳ ನಡೀತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಅಲ್ಲಿ ನಡೆಯುವಂಥದ್ದು ಅಮೃತ ಸ್ನಾನದ ಪುಣ್ಯ ಪಡೀಲಿಕ್ಕೆ ಭಾರತದ ವಿವಿಧ ದೇಶಗಳಿಂದ ಕೋಟಿಗಟ್ಟಲೆ ಜನರು ದಿನಾಲೂ ಅಲ್ಲಿ ಹೋಗ್ತಾ ಇದ್ದಾರೆ. ಆ ನೂಕು ನುಗ್ಗಲಿನಲ್ಲಿ ಈಗಾಗಲೇ ಜನವರಿ 29ರಂದು ಸುಮಾರು 30 ಜನ ಮೃತರಾಗಿದ್ದಾರೆ ಹಾಗೂ ಹಲವಾರು ಜನ ಗಾಯಗೊಂಡಿದ್ದಾರೆ. ನೋಡಿ, ಅಮೃತ ಸ್ನಾನಕ್ಕೆ ಮುಗಿಬಿದ್ದು ಅಲ್ಲಿ ಬಹಳಷ್ಟು ಜನ ಸಾವನ್ನಪ್ತಾ ಇರುವಂಥದ್ದು. ನದಿಗಳ ಸಂಗಮದ ಬಸಂತ ಪಂಚಮಿ ಅಮೃತ ಸ್ನಾನ ಅನ್ನುವ ಹೆಸರಿಗೆ ಕೋಟ್ಯಾಂತರ ಜನ ಬಡಿದಾಡಿ ಬಹಳಷ್ಟು ಜನ ಸ್ನಾನವನ್ನು ಅಪ್ತಾ ಇದ್ದಾರೆ. ಆದರೆ ಅದಕ್ಕೋಸ್ಕರ ಸರ್ಕಾರ 12,000 ಜನ ವೈದ್ಯಕೀಯ ಸಿಬ್ಬಂದಿಯನ್ನು ಈಗಾಗಲೇ ಅಲ್ಲಿ ಎಮರ್ಜೆನ್ಸಿ ಘಟನೆಯನ್ನು ನಿಭಾಯಿಸಲಿಕ್ಕೆ ನೇಮಕನೂ ಮಾಡಿದ್ದಾರೆ ಈ ಘಟನೆ ನಂತರ. ಆದರೆ ನಾನು ಹೇಳ್ತಾ ಇರೋದು ಅದನ್ನಲ್ಲ, ಅಲ್ಲಿರುವಂತಹ ಒಂದು ಮೊನಾಲಿಸಾದ ಬಗ್ಗೆ. ಮೊನಾಲಿಸಾ ಅಂದರೆ ಒಂದು ದೊಡ್ಡ ಕಲಾಕೃತಿ, ಪ್ರಪಂಚದಲ್ಲೇ ಅತಿ ಸುಂದರವಾದಂತಹ ಕಲಾಕೃತಿ ಅನ್ನುವಂಥ ಒಂದು ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ. ಅದು ಮೊನಾಲಿಸಾ ಅಂದರೆ ಯಾವುದೇ ವ್ಯಕ್ತಿ ಅಲ್ಲ, ಅದೊಂದು ಕಲಾಕೃತಿ. ಅದರ ಪ್ರತಿರೂಪವೇ ಇನ್ನೊಂದು ಕಲಾಕೃತಿ, ಜೀವಂತ ಕಲಾಕೃತಿ ಮೊನಾಲಿಸಾ ಎನ್ನುವಂಥ ಒಂದು ರುದ್ರಾಕ್ಷಿ ಮಾಲೆ ಮಾರುತ್ತಿದ್ದಂತಹ ಒಂದು ಹುಡುಗಿಯ ಬಗ್ಗೆ ಹೇಳ್ತಾ ಇದ್ದೀನಿ, ವೈರಲ್ ಹುಡುಗಿಯ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ರಾತ್ರೋರಾತ್ರಿ ವೈರಲ್ ಆದಂಥ ಈ ಹುಡುಗಿಯ ಕತೆ ಏನಂದರೆ, ಅದಕ್ಕೂ ಮುಂಚೆ ಮೊನಾಲಿಸಾ ಅಂತ ಯಾಕೆ ಈ ಹುಡುಗಿಗೆ ಹೆಸರು ಬಂದಿರ್ಬೋದಂದರೆ, ವಿಚಿತ್ರ ಸೌಂದರ್ಯವುಳ್ಳ ಕಲಾಕೃತಿ ಮೊನಾಲಿಸಾ. ಲಿಯೋನಾರ್ಡೋ ಡಾ ವಿಂಚಿ ಬ್ರಿಟಿಷ್ ಒಬ್ಬ ಪೇಂಟ್ರು ರಚನೆ ಮಾಡಿದ್ದಂತಹ ಈ ಕೃತಿ ಒಂದು ಕಾಲದಲ್ಲಿ ಯಾವುದೋ ಒಬ್ಬ ಗರ್ಭ ಶ್ರೀಮಂತನ ಮಗಳ ಅತಿಲೋಕ ಸುಂದರಿಯ ಸೌಂದರ್ಯವನ್ನು ಕೊಂಡು ಅದರ ಪ್ರತೀಕವಾಗಿ ಆ ಕೃತಿಯನ್ನು ನಿರ್ಮಾಣ ಮಾಡಿರ್ತಾರೆ ಲಿಯೋನಾರ್ಡೋ ಡಾ ವಿಂಚಿ, ಬ್ರಿಟಿಷ್ ಒಬ್ಬ ದಾರ್ಶನಿಕರು. ಅದರ ಪ್ರತಿರೂಪವೇ ಈ ಮೊನಾಲಿಸಾ ಅನ್ನುವಂತಹ ರುದ್ರಾಕ್ಷಿ ಮಾಲೆ ಮಾರುತ್ತಿದ್ದಂತಹ ಈ ಹುಡುಗಿ, ಆ ಉತ್ತರ ಪ್ರದೇಶದ ಒಬ್ಬ ಸಾಮಾನ್ಯ ಹುಡುಗಿ, ಅತಿ ಲೋಕ ಸುಂದರಿ ಅನ್ನುವಂತಹ ರಾತ್ರೋರಾತ್ರಿ ವೈರಲ್ ಆದಂತಹ ಹುಡುಗಿ. ಆ ಹುಡುಗಿ ಬಗ್ಗೆ ಒಂದು ಮಾಹಿತಿಯನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದೇನಂದರೆ, ತನ್ನ ಅಂದ ಚಂದದ ಆಕರ್ಷಕ ಬೆಕ್ಕಿನ ಕಣ್ಣಿನ ರೂಪದಲ್ಲಿ ಈ ಹುಡುಗಿ ಇಡೀ ಸೌಂದರ್ಯವನ್ನು ತನ್ನ ಕಣ್ಣಲ್ಲಿ ತುಂಬಿಕೊಂಡು ಜನರ ಕಣ್ಣಿಗೆ ಬಿದ್ದು ವೈರಲ್ ಆದಂಥವಳು. ಸಾವಿರಾರು ಅಭಿಮಾನಿಗಳು ಆ ಹುಡುಗಿಯ ಹಿಂದೆ ಬೆನ್ನು ಹತ್ತಿ ಪೀಡನೆ ಜಾಸ್ತಿ ಆದಾಗ ಇಲ್ಲಿನ ತನ್ನ ರುದ್ರಾಕ್ಷಿ ಮಾಲೆ ಮಾರಾಟವನ್ನೇ ಬಿಟ್ಬಿಟ್ಟು ಮನೆ ಸೇರಿಕೊಂಡು ಊಟಕ್ಕೆ ತೊಂದರೆ ಅನುಭವಿಸಿದಂಥ ಈ ಹುಡುಗಿ ಅಲ್ಲ ಮನೆಯವರಿಗೇ ಈ ಅಮ್ಮಗೆ ಒಂದು ಅದೃಷ್ಟ ಕಾಯ್ಕೊಂಡು ಹೋಗಿದೆ. ಅದೃಷ್ಟ ಅಮ್ಮಗೆ ಕರೆದುಕೊಂಡು ಹೋಗಿದೆ, ಮನೆಯವರೆಗೆ ಅದೃಷ್ಟ ಹೋಗಿದೆ. ಆ ಅಮ್ಮಗೆ ಲಕ್ಷಾಂತರ ರೂಪಾಯಿ ದುಡಿಯುವಂಥ ಒಂದು ಮನೆಯಲ್ಲೇ ಕೂತ್ಕೊಂಡು ಎಮ್ಮ ಲಕ್ಷಾಂತರ ರೂಪಾಯಿಯನ್ನು ದುಡ್ಕೊಂಡ್ಬಿಟ್ಟಿದ್ದಾಳೆ. ಏನೋ ಕೇವಲ 1,000 ರೂಪಾಯಿ ಲಾಭಕ್ಕೋಸ್ಕರ ದಿನ ಕಾಯ್ತಾ ಇದ್ದಂಥ ಈ ಹುಡುಗಿ ಬಾಲಿವುಡ್ನಲ್ಲಿ ಸ್ಟಾರ್ ಆಗಿಬಿಟ್ಟಿದ್ದಾಳೆ. ನೋಡಿ, ರಾತ್ರೋರಾತ್ರಿ ಒಂದು ವೈರಲ್ ವಿಡಿಯೋದಿಂದ ಬಾಲಿವುಡ್ನಲ್ಲಿ ಸ್ಟಾರ್ ಆಗಿಬಿಟ್ಟಿದ್ದಾಳೆ. ಮಹಾಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾಲೆ ಮಾರೋದಕ್ಕೆ ಒಂದು 20-25 ಸಾವಿರ ಬಂಡವಾಳವನ್ನು ಹಾಕಿ ವಸ್ತುಗಳನ್ನು ತೆಗೆದುಕೊಂಡು ಮಾರ್ತಾ ಜೀವನವನ್ನು ಮಾಡ್ತಾ ಇದ್ದಂತಹ ಇವಳ ಕುಟುಂಬವನ್ನು ಸಾಕ್ತಾ ಇದ್ದಂತಹ ಈ ಹುಡುಗಿ ಇವತ್ತು ಲಕ್ಷಾಧೀಶ್ವರಿ ಆಗಿದ್ದಾಳೆ. ಬಂದಂಥ ರುದ್ರಾಕ್ಷಿ ಮಾಲೆಯನ್ನು ಮಾರಾಟ ಮಾಡಿ ಅಲ್ಲ ವೀಕ್ಷಕರೇ, ತನ್ನ ಸೌಂದರ್ಯದಿಂದ ರಾತ್ರೋರಾತ್ರಿ ವಿಡಿಯೋದಲ್ಲಿ ವೈರಲ್ ಆಗಿರುವಂತಹ ಈ ಹುಡುಗಿಗೆ ಬಾಲಿವುಡ್ನಲ್ಲಿ ಅವಕಾಶ ಸಿಕ್ಕಿದೆ. ಡೈರಿ ಆಫ್ ಮಣಿಪುರ ಎಂಬಂತಹ ಬಾಲಿವುಡ್ ಚಿತ್ರದಲ್ಲಿ ನಾಯಕಿಯಾಗಿ ಈ ಹುಡುಗಿ ಮೊನಾಲಿಸಾ ಆಯ್ಕೆಯಾಗಿದ್ದಾಳೆ. ಹೀಗೆ ಕೇವಲ ಅವಳ ರುದ್ರಾಕ್ಷಿ ಮಾಲೆ ಮಾರುವ ಸೌಂದರ್ಯದ ಅವಳ ವಿಡಿಯೋನೇ ಅವಳಿಗೆ ಅದೃಷ್ಟ ತಂದಿದೆ ಅಂತಲೇ ಹೇಳ್ಬೋದು. ಈ ಮೂಲಕ ಬಾಲಿವುಡ್ಗೆ ಆಫರ್ ಪಡೆದ ಖ್ಯಾತಿಗೆ ಈ ಸುಂದರಿ ಬರೋಬ್ಬರಿ 21 ಲಕ್ಷ ರೂಪಾಯಿಗಳ ಸಂಭಾವನೆಯನ್ನು ಈ ಹುಡುಗಿಗೆ ಈ ಚಿತ್ರಕ್ಕಾಗಿ ನಿಗದಿಗೊಳಿಸಲಾಗಿದೆ. ಅದಕ್ಕಾಗಿ
ಲಕ್ಷಾಂತರ ರೂಪಾಯಿ ಅಡ್ವಾನ್ಸನ್ನು ಕೂಡ ಈಗಾಗಲೇ ನೀಡಲಾಗಿದೆ ಅನ್ನುವಂಥ ಮಾತಿದೆ ವೀಕ್ಷಕರೇ. ಬಾಲಿವುಡ್ ನಾಯಕ ನಟ ರಾಜ್ಕುಮಾರ್ ರವರ ಸಹೋದರ ಅಮಿತ್ ನಾಯಕರಾಗಿ ನಟಿಸಿರುವಂತಹ ಈ ಡೈರಿ ಆಫ್ ಮಣಿಪುರ ಚಿತ್ರದಲ್ಲಿ ಅಕಸ್ಮಾತ್ ಆಗಿ ತನ್ನ ಸೌಂದರ್ಯದಿಂದ ನಾಯಕಿಯಾಗಿ ಆಯ್ಕೆಯಾಗಿ ತನ್ನ ಜೀವನವನ್ನೇ ಬದಲಾಯಿಸಿಕೊಂಡಿದ್ದಂತಹ ಈ ಅಪ್ರತಿಮ ಸುಂದರಿಯ ಏನೋ ಒಂದು ಅದೃಷ್ಟದ ಅವಕಾಶಕ್ಕೆ ಎಲ್ಲರೂ ಹ್ಯಾಟ್ಸಪ್ ಹೇಳಲೇಬೇಕಾಗಿದೆ. ಸಂಗಮದ ಬಸಂತ ಪಂಚಮಿ ಅಮೃತ ಸ್ನಾನಕ್ಕಾಗಿ ಎಷ್ಟೋ ಜನ ಏನು ಮರಣವನ್ನು ಹೊಂದಿದರು, ಆದರೆ ಅದು ವೈರಲ್ ಆಗಲಿಲ್ಲ. ಆದರೆ ಅದಕ್ಕೂ ಹೆಚ್ಚಿನ ವೈರಲ್ ಆಗಿದ್ದು ಮಾತ್ರ ಈ ಹುಡುಗಿಯ ಸೌಂದರ್ಯ ಅಂತಲೇ ಹೇಳ್ಬೋದು. ಈ ಸೌಂದರ್ಯದಿಂದ ಮಂತ್ರಮುಗ್ಧರನ್ನಾಗಿಸಿ ಬಾಲಿವುಡ್ನ ಏನು ಕದ ತಟ್ಟಿದಂತಹ ಈ ಹುಡುಗಿ ನೂರಾರು ಕೋಟ್ಯಾಂತರ ಅಭಿಮಾನಿಗಳ ಹೃದಯಕ್ಕೆ ಲಗ್ಗೆಯನ್ನು ಇಟ್ಟಿದ್ದಾಳೆ. ಡೈರಿ ಆಫ್ ಮಣಿಪುರ ಬಾಲಿವುಡ್ ಚಿತ್ರಕ್ಕೂ ಲಗ್ಗೆ ಇಟ್ಟು ನಾಯಕಿಯಾಗಿ ಆಯ್ಕೆಯಾಗಿದ್ದಾಳೆ. ಲಕ್ಷಾಂತರ ರೂಪಾಯಿ ಹಣವನ್ನು ಪಡೆದಿದ್ದಾಳೆ. ಹಾಗಾದರೆ ಡೈರಿ ಆಫ್ ಮಣಿಪುರ ಹಿಟ್ ಆಗುತ್ತಾ? ಭಾರತದಲ್ಲಿ ಒಂದು ನಂಬರ್ 1 ಸಿನಿಮಾ ಆಗುತ್ತಾ? ಈ ಮೊನಾಲಿಸನ ಸಿನಿಮಾ ಕೆರಿಯರ್ ಹೀಗೆ ಏನು ಸಕ್ಸಸ್ನತ್ತ ಸಾಗುತ್ತಾ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ನೋಡಿ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕನ್ನು ಮಾಡಿ, ಫ್ರೆಂಡ್ಸ್ಗಳಿಗೆ ಗ್ರೂಪ್ಗಳಿಗೆ ಶೇರನ್ನು ಮಾಡಿ, ನಿಮಗೇನು ಅನಿಸುತ್ತೆ ಅನ್ನುವಂಥದ್ದನ್ನು ಕಾಮೆಂಟ್ನಲ್ಲಿ ಹಾಕಿ. ಹಾಗೂ ದಯವಿಟ್ಟು ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.